ಒಳ್ಳೇದು ಮಾಡೋಕ್ಕಾಗಿಲ್ಲ ಕೆಟ್ಟದಾಗ ಮಾಡೋಕ್ಕೆ ಹೋಗ್ಬಾರ್ದು. ಕೆಟ್ಟದ್ದು ಮಾಡೋ ಬದಲು ಸುಮ್ಮನೆ ಇದ್ಬಿಡು, ಒಳ್ಳೇದು ಮಾಡೋಕ್ಕಾಗಿಲ್ಲ ಸುಮ್ಮನೆ ಇದ್ಬಿಡೋದು. ಆ ಒಂದು ಥಿಯರಿ ಇಟ್ಕೊಂಡು ಬಂದದ್ದು ನಾನು. ಕೆಲವು ಕಡೆ ಸ್ಟೋರಿನೇ ಮಾಡ್ಕೊಂಡಿರಲ್ಲ ಅವರು, ಇನ್ನು ಅವ್ರ ಸ್ಟೋರಿಯಲ್ಲಿ ಹೇಳ್ತಾರೆ. ಇಲ್ಲ ಸಿನಿಮಾಯಿಂದ ಏನೂ ಬಂದಿಲ್ಲ. ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾನು ದುಡಿದು ಯಾರ್ಯಾರೋ ಬೇರೆ ಬೇರೆ ಪ್ರೊಡ್ಯೂಸರ್ಗಳು ನಮ್ಮ ಅನ್ನ ಹಾಕಿದ್ದಾರೆ. ಸೊ ಅದೇ ಇಂಡಸ್ಟ್ರಿನಲ್ಲಿದ್ದು ನಮ್ಮ ಕಡೆಯಿಂದ ಒಂದು 10 ಜನ ಅನ್ನ ಊಟ ಮಾಡಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲೋ ಸಾಲ ಸಿಗುತ್ತೆ ಅಂತ ಸಾಲ ತೊಗೊಂಡು ಶೋಕಿ ಮಾಡ್ಬೇಕನ್ನೋ ಮನಸ್ಥಿತಿ ಇಲ್ಲ. ಸುಮ್ಮನೆ ಬಂದಿದ ತಕ್ಷಣ ಯಾರು ಹೀರೋ ಆಗೋಕ್ಕಾಗಲ್ಲ, ಯಾರು ವಿಲನ್ ಆಗೋಕ್ಕಾಗಲ್ಲ. ಬರೋಕ್ಕೆ ಬಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಬನ್ನಿ. ಇವತ್ತೇನು ಇಂಡಸ್ಟ್ರಿಯಲ್ಲಿ ಬಹುತೇಕ ನಿಮಗೆ ದುಡ್ಡಿರೋರೇ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೀಗ. ನಾನು ಆ್ಯಕ್ಟಿಂಗ್ ಏನೋ ಸಿಗುತ್ತೆ ಅಂತ ಯಾವ್ಯಾವ್ದು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಸರ್, ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇದೆ ಸರ್, ಯಾವುದೇ ಒಂದು ಲೋ ಬಜೆಟ್ ಮೂವಿಗಳಾಗ್ಲಿ, ಸೊ ಸ್ಟೋರಿ ಚೆನ್ನಾಗಿ ಇದ್ದ ಅಂತಂದ್ರೆ ಸರ್ ಹತ್ರ ಹೋದ್ರೆ 100% ಸರ್ ಒಪ್ಕೋತಾರೆ ಅಂತ. ಹೌದಾ ಸರ್? ಅಲ್ಲ, ಸಿನಿಮಾದಿಂದ ಬಂದದ್ದು ಸಿನಿಮಾಗೆ ಹಾಕ್ತಾ ಇದ್ದೀರಾ, ಅಲ್ಲ ಸಿನಿಮಾ ಬದಲು ಯಾವುದೋ ಒಂದು ಬೇರೆ ಪ್ರೊಫೆಷನ್? ಇಲ್ಲ, ಸಿನಿಮಾಯಿಂದ ಏನೂ ಬಂದಿಲ್ಲ. ಓಕೆ. ಅಂದ್ರೆ ನನ್ನ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಬರೋ ಖರ್ಚು ಸಂಸಾರ ನಡೆಸ್ಕೊಳಕ್ಕಾಗತ್ತೆ. ಅದರಲ್ಲ ಅಲ್ಪ ಸ್ವಲ್ಪ ಮಿಕ್ಸ್ ಇರೋದು ಸಿನಿಮಾ ಮಾಡ್ತಾ ಇದ್ದೀನಿ. ನಂದೊಂದು ಸಮಾಧಾನ ಏನಂದ್ರೆ, ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾನು ದುಡಿದು ಯಾರ್ಯಾರೋ ಬೇರೆ ಬೇರೆ ಪ್ರೊಡ್ಯೂಸರ್ಗಳು ನಮ್ಮ ಅನ್ನ ಹಾಕಿದ್ದಾರೆ. ಸೊ ಅದೇ ಇಂಡಸ್ಟ್ರಿನಲ್ಲಿದ್ದು ನಮ್ಮ ಕಡೆಯಿಂದ ಒಂದು 10 ಜನ ಅನ್ನ ಊಟ ಮಾಡಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ದಿನಕ್ಕೆ ಒಂದು 200-300 ಜನ ಊಟ ಮಾಡ್ಬೋದು. ನಾನೊಂದು ಸಿನಿಮಾ ಮಾಡಿದ್ರೆ ದಿನಕ್ಕೆ ಒಂದು 50 ಜನ, ಮಿನಿಮಮ್ 50 ಜನ ಅವ್ರ ಊಟಕ್ಕಾಗತ್ತೆ. ಹಾಗೆ ಒಂದು 30 ದಿನ ಶೂಟಿಂಗ್ ಆದರೆ 1,500 ಜನಕ್ಕೆ ಊಟಕ್ಕೆ ಹಾಕ್ದಂಗೆ ಆಗುತ್ತೆ. ಸೊ ಈಗದು ಯೋಚನೆ ಸುಮ್ಮನೆ ಎಲ್ಲೋ ಊಟ ಕೊಡೋ ಬದಲು ಈ ಥರ ಒಂದು ವೃತ್ತಿನಲ್ಲಿ ಬಳಸ್ಕೊಂಡು ಊಟ ಹಾಕೋಣ ಅಂತ. ಸೊ ಮೂವಿ ಮಾಡಿದ್ಮೇಲೆ ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ, ಸೆಟ್ಲ್ ಆಗೋಣ, ಆ ತರ ಪ್ಲಾನ್ ಇಲ್ಲ? ಸೆಟ್ಲ್ ಆಗೋಣ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ, ಓಕೆ, ಸಾಕಷ್ಟೇ. ಮೂವಿಂದ ಬಂದದ್ದು ಇರಬೇಕು ಅಂತಿಲ್ಲ? ಆ ಥರ ಏನಿಲ್ಲ. ಬಂದ್ರೆ ಬೇಡ ಅನ್ನಲ್ಲ, ಬರ್ದದಕ್ಕೆ ಯಾಕೆ ತಲೆ ಬಂದ್ರೆ ಇನ್ನೊಂದು ಮೂವಿ ಮಾಡ್ತೀರಾ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಸೊ ಈಗ ಇರೋದೇ ನಮಗೆ ಆಯುಸ್ ಎಷ್ಟು ಕೊಟ್ಟಿರ್ತಾನೆ ಅಷ್ಟೇನೆ. ಆಯುಸ್ ಯಾವ್ದು ಗ್ಯಾರಂಟಿ. ನಾನು ಅವಾಗ್ಲಿಂದ ಕೇಳ್ಬೇಕು ಅಂತ ಅನ್ಕೊಂಡೆ. ನಾನು ನನಗ್ ಬುದ್ಧಿ ಬಂದಾಗಿಂದ, ನಾನು ನೋಡ್ದಾಗಿಂದ ಹಿಂಗೆ ಇದೇ ತರನೇ ನೋಡ್ತಾ ಇದೀನಿ. ಒಂದ್ ಸ್ವಲ್ಪ ದಪ್ಪ ಸಣ್ಣ ಬಿಟ್ರೆ ಬೇರೆ ನನಗೆ ಏಜ್ ಆದಾಗ ಅನ್ಸ್ತಿಲ್ಲ, ಏನು ಇಲ್ಲ. ಏನ್ ಬ್ಯೂಟಿ ಸೀಕ್ರೆಟ್ ಸರ್? ಏನ್ ಮಾಡ್ತೀರಾ ಅಂದ್ರೆ ವ್ಯಾಯಾಮ ಮಾಡ್ತೀನಿ. ಓಕೆ. ಜಿಮ್ಗೆ ಹೋಗ್ತೀನಿ, ಕೆಲವು ಟೈಮ್ ವಾಕಿಂಗ್ ಮಾಡ್ತೀನಿ. ಫುಡ್ ಲಿಮಿಟೆಡ್ ಅಂದ್ರೆ ಏನ್ ಬೇಕು ಅದ್ ಮಾತ್ರ. ಎಲ್ಲ ತಿಂತೀನಿ ನೋಡ್ರಿ, ಯಾವ್ದು ಇದು ಆಗಲ್ಲ ಅದಾಗಲ್ಲ ಅಂತಲ್ಲ. ಮೇಕೆ ಆ ಥರ ಎಲ್ಲ ತಿನ್ನೋದು, ಅದು ನಾವು ತಿಂತೀನಿ. ಅದಾಗ ಸೆಟ್ ಆಗಲ್ಲ, ಇದು ಸೆಟ್ ಆಗಲ್ಲ, ಅವೆಲ್ಲ ಏನಿಲ್ಲ. ಸೊ ಮನೇಲಿ ನಮ್ಮ ಮಿಸ್ಸಸ್ ಮಾಡೋ ಫುಡ್ಡು ನಮಗೆ ಭಾಳ ಇಷ್ಟ ಆಗುತ್ತೆ. ನಮ್ಗೆ ಯಾವ ಹೋಟ್ಲು ಊಟನೂ ರುಚಿ ಅನ್ಸಲ್ಲ. ಯಾರೋ ಹೇಳಿದ್ದನ್ನ ಚೆನ್ನಾಗಿದೆ ಅನ್ಬೇಕಷ್ಟೇ ಹೊರತು ಮನೆ ಊಟನೇ. ನಮ್ಮ ಮನೆಯಲ್ಲೇ ನಮ್ಮ ಮಿಸ್ಸಸ್ ಹೋಟ್ಲಿಗೆನ ಚೆನ್ನಾಗಿ ಮಾಡ್ತಾರೆ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಅವರು ಟಿಪಿಕಲ್ ಹೌಸ್ ವೈಫು. ಅವ್ರಿಗೆ ಮನೆ ಸರ್ವಸ್ವ ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಸುತ್ತಬೇಕು, ಅಲ್ಲಿ ಟೂರ್ ಹೋಗ್ಬೇಕು, ಅಲ್ಲಿ ಕಿಟ್ಟಿ ಪಾರ್ಟಿ ಹೋಗ್ಬೇಕು, ಅಲ್ಲೆಲ್ಲೋ ಹರಟೆ ಹೊಡಿಬೇಕು, ಅವೆಲ್ಲ ಏನಿಲ್ಲ. ಮನೆ ಬಿಟ್ರೆ ಏನಿಲ್ಲ, ಮನೆನೇ ಪ್ರಪಂಚ. ಸೊ ಹಾಗಿರುವಾಗ ನಮಗೆ ಮನೆದೇನು ಟೆನ್ಷನ್ ಇಲ್ಲ. ಫಸ್ಟ್ ಆಫ್ ಆಲ್ ಮನೆ ಟೆನ್ಷನ್ ಇದ್ರೇನೆ ಎಲ್ಲೋ ಇರ್ತೀವಿ ರೀ, ನಮಗೆ ತರಕಾರಿ ತೀರೋಗಿದೆ, ತರಕಾರಿ ತಗೊಂಬನ್ನಿ, ಹಾಲು ಮುಗಿದೋಯ್ತು ಹಾಲು ತಗೊಂಬನ್ನಿ, ಕರೆಂಟ್ ಹೊಟ್ಟೋಯ್ತು, ಗ್ಯಾಸ್ ಮುಗಿದೋಯ್ತು, ಮಕ್ಕಳು ಹಂಗ್ ಮಾಡ್ತಾರೆ, ಮಕ್ಳು ಅಲ್ಲಿ ಹೋಗ್ಬಿಟ್ಟಿದ್ದಾರೆ ರೀ, ನಂದು ಇದು ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ, ಕರೆನ್ಸಿ ಹಾಕ್ಸಿ. ಅವ್ಯಾವ್ದು ಜಂಜಾಟಲ್ಲ. ಕರೆನ್ಸಿ ಎಲ್ಲ ಕರೆಂಟ್ ಹೋದ್ರು ಅವರೇ ನೋಡ್ಕೋತಾರೆ, ಮನೆ ಬಿದ್ದೋದ್ರು ಅವರೇ ನೋಡ್ಕೋತಾರೆ. ಮನೆಗೆ ಅಲ್ಲಿ ಹೋದಾಗಲೇ ಗೊತ್ತಾಗದು ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ. ಸೊ ಹಾಗಾಗಿ ಅವರು ಮನೆ ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ. ಅವರು ನೀವು ಮೂವಿ ಬಿಟ್ಟು ಬೇರೆ ಯಾವ್ದು ಇಷ್ಟಪಡ್ತೀರಿ? ಈಗ ಟ್ರಾವೆಲಿಂಗು, ರೈಟಿಂಗು, ಅದರ್ ಏನ್ ಇಷ್ಟಪಡ್ತೀರಿ? ಇಲ್ಲ, ನಾನು ಟ್ರಾವೆಲಿಂಗು ಅಂತ ಅದನ್ನ ಅಷ್ಟೊಂದು ಇಷ್ಟಪಟ್ಟೇನು ಹೋಗಲ್ಲ.
ಎಲ್ಲರೂ ಹೋಗ್ಬೇಕಾದ್ರೆ ಹೋಗ್ತೀನಿ. ಟ್ರಾವೆಲಿಂಗ್ ಎಲ್ಲ ಮಾಡೋಕೆ ಅಷ್ಟು ಟೈಮು ಇಲ್ಲ ನನಗೆ, ಬೇರೆ ಬೇರೆ ಸೋಷಿಯಲ್ ಆಕ್ಟಿವಿಟೀಸ್ ಇದೆ. ಸೊ ಹಾಗಾಗಿ ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಟೈಮು ಇರಲ್ಲ. ಸೊ ಹೋಗ್ಲೇಬೇಕು ಅಂದಾಗ ಹೋಗ್ತೀವಿ. ಇಷ್ಟಪಟ್ಟು ಒಂದು ಡ್ರೀಮ್ ಜಾಗಕ್ಕೆ ಹೋಗ್ಬೇಕು ಅಂತಂದ್ರ ಅಂತದ್ ಯಾವ್ದು ಇಲ್ಲ? ನಮ್ಮೂರೇ ಟೈಮ್ ಸಿಕ್ಕಿದಾಗ ಹೋಗ್ತೀವಿ. ಓಕೆ. ಇಷ್ಟಪಟ್ಟು ಹೋಗೋದು ನಮ್ಮೂರು ಜಾತ್ರೆ, ನಮ್ಮೂರು ಕೊಳ್ಳೇಗಾಲ ಒಂಡ್ರಬಾಳ ಅಂತಿದೆ, ಅಲ್ಲಿ ಸಿದ್ದಪ್ಪನ ಜಾತ್ರೆ ನಡೆಯುತ್ತೆ. ಅದಕ್ಕೆ ಮಾತ್ರ ವರ್ಷಕ್ಕೊಂದ್ಸರಿ ಇಷ್ಟಪಟ್ಟು ಎಷ್ಟೇ ಕಷ್ಟ ಇದ್ರೂ ದೇವರು ಸೇವೆ ಮಾಡಕ್ ಹೋಗ್ತೀವಿ. ಸರ್, ಈ ಜರ್ನಿಯಲ್ಲಿ ನಿಮ್ಗೆ ಯಾವತ್ತು ನಾನು ಫೈನಾನ್ಷಿಯಲಿ ಫುಲ್ಲಿ ನಿಲ್ಲಾಗಿದ್ದೀನಿ ಅಂತ ಅನ್ಸಿದ್ ಯಾವಾಗಾದ್ರೂ ಇದೆಯಾ ಸರ್? ಈಗಂದ್ರೆ ಈಗಲ್ಲ, ಆಗಿದೆ. ಕೆಲವೊಂದ್ಸಲ ಅದು ಆಬ್ವಿಯಸ್ಲಿ ಆಗುತ್ತೆ, ಬಿಸ್ನೆಸ್ ಕೈ ಕೊಟ್ಟಾಗ ಅಥವಾ ಬೇರೆ ಯಾವ್ದು ಇನ್ಕಮ್ಗಳು ಜಾಸ್ತಿ ಇಲ್ದಾಗ ಆಗುತ್ತೆ. ಯಾರ್ ಸಪೋರ್ಟ್ ಈಗಿದ್ರು ಸರ್ ಆ ಟೈಮಲ್ಲಿ ನಿಮ್ಗೆ? ನಾವೇ ಸಪೋರ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಮನೇಲಿ ಸಪೋರ್ಟ್ ಇಲ್ಲದೆ ಇಂಡಸ್ಟ್ರಿಗೆ ಬಂದಿದ್ದೀರಾ. ನಮ್ಮ ತಂದೆ ಎಕ್ಸರ್ವಿಸ್ ಮ್ಯಾನ್ ಆಗಿ ಅವ್ರ ಹತ್ರ ಏನು ಫೈನಾನ್ಷಿಯಲ್ ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ. ಸ್ಟ್ರಿಕ್ಟ್ ಬೇರೆ ಸ್ಟ್ರಿಕ್ಟ್ ಬೇರೆ ಇದ್ರು. ಅವರೆಲ್ಲೂ ಬೇರೆ ತರದ್ದು ಲಂಚ್ ಗಿಂಚಕ್ಕೆ ಕೈ ಹಾಕಿಲ್ಲ ಅವರು. ಸೊ ಅವರು ಶ್ರಮಜೀವಿ. ಸೊ ಮೊದ್ಲಿಂದ ನಮ್ಮ ತಂದೆಯವರು ರಿಟೈರ್ಡ್ ಆಗಕ್ಕೆ ಮೊದಲು ನಮ್ಗೆ ತೊಂದರೆ ಇತ್ತು. ರಿಟೈರ್ಡ್ ಆದ್ಮೇಲೆ ಅಲ್ಪ ಸ್ವಲ್ಪ ನಮಗೇನು ಹೊಟ್ಟೆಗೆ ಏನು ತೊಂದರೆ ಇರಲಿಲ್ಲ. ಬಟ್ ನಾವೇನು ಓವರ್ ಆಂಬಿಷನ್ಸ್ ಇಟ್ಕೊಂಡು ಅದಕ್ಕೆ ಮಾಡಲ್ಲ. ಈಗ ನಂದು ಏನು ಲಿಮಿಟ್ಸ್, ಆ ಲಿಮಿಟ್ಸ್ ಒಳಗಡೆನೆ ಕೆಲಸ ಮಾಡ್ತೀನಿ ನಾನು. ಹಾಗಾಗಿ ಆ ಲಿಮಿಟ್ ದಾಟಿದ್ರೆ ತೊಂದರೆ ಆಗ್ತಾ ಇತ್ತು. ಲಿಮಿಟ್ ದಾಟಕ್ಕೆ ಹೋಗೋದು ಇಲ್ಲ. ಎಲ್ಲೋ ಸಾಲ ಸಿಗುತ್ತೆ ಅಂತ ಸಾಲ ತಗೊಂಡು ಶೋಕಿ ಮಾಡ್ಬೇಕನ್ನೋ ಮನಸ್ಥಿತಿ ಇಲ್ಲ ನನಗೆ. ನಾನು ಓಡಾಡೋದಕ್ಕೆ ಮಾರುತಿ 800 ಅಷ್ಟೇ ಸಾಕು. ಲೋನ್ ಕೊಡ್ತಾರೆ ಅಂದ್ಬಿಟ್ಟು ನಾನು ದೊಡ್ಡ ಗಾಡಿ ತೊಗೊಂಬಿಟ್ಟು ಲೋನ್ ಕಟ್ಟಕ್ಕೆ EMI ಹೊಂದಿಸ್ಬೇಕಾದ್ರೆ ಕಷ್ಟ. ಅದಕ್ಕೆ ಸಾಕು ಮಾರುತಿಲೇ ಇರೋಣ. ಮಾರುತಿ ಆದಮೇಲೆ ಇನ್ನು ದೊಡ್ಡ ಗಾಡಿ ಬಂತ ಇನ್ನೊಂದು ತೊಗೊಳ್ಳೋಣ, ಆ ಥರ ಮೆಂಟಾಲಿಟಿ ಇಟ್ಕೊಂಡು ಆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬಂದಿದ್ದಕ್ಕೆ ನನಗೆ ಯಾವ್ದು ಆ ಥರ ಬರ್ಡನ್. EMI ಬೇಡ, ಕ್ಯಾಶ್ ಕೊಟ್ಟು ತಗೊಳ್ಳೋಣ ಅಂತ EMI ತೊಗೊಂಡಿದ್ದೀನಿ. ಬಟ್ ನಾನು EMI ಕಟ್ಟಬೇಕಾದ್ರೆ ನನ್ನ ಪಾಕೆಟಲ್ಲಿ ಏನು ಬರುತ್ತೆ ಅಷ್ಟು EMI ಕಟ್ಟಬೇಕು. ಬೇರೆಯವ್ರ ಪಾಕೆಟಿಂದ ಇಸ್ಕೊಂಡು EMI ಕಟ್ಟೋ ಥರ ಹೋಗ್ಬಾರ್ದು. ಸರ್, ಇಷ್ಟೊತ್ತು ನಮ್ಮ ಆಡಿಯನ್ಸ್ ನೋಡುವಾಗ ಫುಲ್ ಸ್ಟ್ರಿಕ್ಟ್, ಇಷ್ಟು ದಿನ ಹಂಗೆ ಅನ್ಕೊಂಡಿರ್ತಾರೆ, ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ, ಏನು ಮೀನ್ಸ್ ಆರ್ಮಿಯಿಂದ ಬಂದಿರೋ ಬ್ಯಾಕ್ ಗ್ರೌಂಡ್ ಬೇರೆ. ಸೊ ನನ್ಗೊಂದು ಕ್ಯೂರಿಯಾಸಿಟಿ, ಒಂದು ಕ್ವಶನ್ ಕೇಳಬೇಕು ಅಂತ. ಸರ್, ನಿಮ್ಗೆ ಒಂದು ಲವ್ ಕ್ರಶ್ ಅಂತ ಯಾವ್ದಾದ್ರು ಆಗಿದ್ದಿದ್ಯಾ ಸರ್? ಯಾವಾಗ? ಆ ಏಜ್ ಅಲ್ಲಿ ಸರ್? ಈಗ ಬೇಡ, ಆಗ್ತಾನೆ ಇರ್ತದೆ. ಅದಕ್ಕೆ ಅಂದ್ರೆ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಿದ್ರಲ್ಲ, ಫಸ್ಟ್ ಲವ್ ಯಾವತ್ತು ನೆನಪಿರುತ್ತೆ? ಮ್ಯಾರೇಜ್ ಅರೇಂಜ್ಡ್, ಅದು ಓದೋವಾಗ ಅಥವಾ ಬೇರೆ ಬೇರೆ ಸಮಯದಲ್ಲಿ ಆ ಟೈಮಲ್ಲಿ ಸೀರಿಯಸ್ ಆಗಿರೋದು ಲವ್? ಸೀರಿಯಸ್ ಆಗಿ ಯಾವ್ದಾಗಿಲ್ಲ, ಓನ್ಲಿ ಕ್ರಶ್ ಅಷ್ಟೇ. ಕ್ರಶ್ ಆಗ್ತಾ ಇರ್ತಾವೆಲ್ಲ. ನಿಮ್ಮ ಆಕ್ಟಿಂಗ್ ನೋಡಿ ಯಾರಾದ್ರೊಬ್ರು ಹುಡುಗಿ ಬಂದು ನೀವು ಚೆನ್ನಾಗ್ ಮಾಡಿದಿರಾ, ಸಖತ್ತಿದೆ, ಹೈಟ್, ಪರ್ಸನಾಲಿಟಿ ಚೆನ್ನಾಗಿದ್ದೀರಾ ಅಂತಿದ್ದಿದ್ದು? ಅದು ಹೇಳಿದಾರೆ, 80% ಚೆನ್ನಾಗಿದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ, ಅವೆಲ್ಲ ಹೇಳಿದಾರೆ. ಬಟ್ ನಾನು ಅವ್ರ ಮೇಲೆ ಕ್ರಶ್ ಮಾಡೋದಕ್ಕೆ ನನಗೆ ಯಾವ್ದಾದ್ರು ಲೆಟ್ರ್ ಮನೆಗ್ ಬಂದಿರೋದು ಸರ್? ಇಲ್ಲ, ಅದು ಅಡ್ರೆಸ್ ಯಾರು ಕೊಟ್ಟಿಲ್ಲ. ನಾನು ಅಡ್ರೆಸ್ ಯಾರು ಕೊಟ್ಟಿಲ್ಲ. ಹೇಳಿದ್ದಾರೆ, ಫೋನಲ್ಲಿ ಹೇಳಿರ್ಬೋದು, ಸಿಕ್ದಾಗ ಹೇಳಿರ್ಬೋದು, ಎಲ್ಲ ಹೇಳಿದೈತೆ, ಎಲ್ಲ ಸಹಜ ಹೇಳಿರ್ತಾರೆ. ಬಟ್ ಕ್ರಶ್ ಮಾಡಿ ಆಗೋಷ್ಟು ನನಗೆ ಆಲ್ರೆಡಿ ಮ್ಯಾರೇಜ್ ಆಗಿತ್ತು. ನಾನು ಆ ಥರದ್ದು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಹೇಳಿದ್ದನ್ನ ಅವ್ರಿಗೆ ಯಾಕೆ, ಅವ್ರ ಮನ್ಸಿಗೆ ಯಾಕೆ ನೋಯಿಸ್ಬೇಕು? ಹೌದಮ್ಮ, ಒಳ್ಳೆ ಥ್ಯಾಂಕ್ಸ್ ಅಮ್ಮ ಹೋಗ್ತಾ ಇರ್ಬೇಕು ಅಷ್ಟೇ. ಥ್ಯಾಂಕ್ಸ್ ಅಂತ ಹೇಳಿ ಮುಂದೆ ಸೀಕ್ರೆಟ್ ಬಿಟ್ಕೊಟ್ಟಿಲ್ಲ ಸರ್? ಆದ್ರೆ ಬಿಫೋರ್ ಮ್ಯಾರೇಜ್ ಲವ್ ಇತ್ತ ಅಂತ? ಬಿಫೋರ್ ಮ್ಯಾರೇಜ್ ಲವ್ ಇತ್ತ ಅಂತ? ಯಾವುದು ಬಿಫೋರ್ ಮ್ಯಾರೇಜ್ ಲವ್ ಇತ್ತ? ಲವ್ ಅಂತದ್ದು ಯಾವ್ದಿಲ್ಲ, ಅದ್ರಲ್ಲಿ ಏನಿದೆ? ಯಾವ್ದು ಇಲ್ಲ. ನೆನ್ಪಿಗೆ ಬರೋದು ಇವಾಗ್ಲೂ ಯಾವ್ದೋ ಸಾಂಗ್ ಕೇಳಿದಾಗ ಅವ್ರ ನೆನ್ಪಿಗೆ ಬರೋದು ಮದ್ವೆ ಆದ್ಮೇಲೆ ಮರ್ತೋಗ್ಬಿಟ್ಟಿದೀವಿ. ಮದ್ವೆ ಆದ್ಮೇಲೆ ಮರ್ತ್ಬಿಟ್ಟಿದ್ವಿ. ಸರ್, ಹೊಸದಾಗಿ ಇಂಡಸ್ಟ್ರಿಗೆ ಬರೋರಿಗೆ ನಿಮ್ ಕಡೆಯಿಂದ ಒಂದು ಟಿಪ್ಸ್ ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ಇಂಡಸ್ಟ್ರಿಗೆ ಅಂದ್ರೆ ಎಲ್ಲಿಗೆ ಹೋದ್ರು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ ಬನ್ನಿ. ಅದ್ರ ಮೇಲೆ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ. ಸುಮ್ಮನೆ ಬಂದಿದ ತಕ್ಷಣ ಯಾರು ಹೀರೋ ಆಗಕ್ಕಾಗಲ್ಲ, ಯಾರು ವಿಲನ್ ಆಗಕ್ಕಾಗಲ್ಲ. ಬನ್ನಿ, ಬರಕ್ ಬಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಬನ್ನಿ. ಒಳ್ಳೆ ಕಡೆ ಕ್ಲಾಸ್ ತೊಗೊಂಬನ್ನಿ, ಒಳ್ಳೆ ಕಡೆ ಕ್ಲಾಸ್ಗೆ ಅಟೆಂಡ್ ಆಗಿ. ಎಲ್ಲಾದ್ರೂ ರಂಗಭೂಮಿಗಳಿದ್ರೆ ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರು ಆ್ಯಕ್ಟಿಂಗ್ ಕ್ಲಾಸ್ ಇದೆ, ಅಲ್ಲಿ ಸೇರ್ಕೊಳ್ಳಿ. ಬಟ್ ಸುಮಾರು ಆ್ಯಕ್ಟಿಂಗ್ ಕ್ಲಾಸ್ಗಳಿದ್ದಾವೆ, ಅದಕ್ಕೆಲ್ಲ ಪ್ರಯೋಜನ ಇಲ್ಲ. ಒಳ್ಳೆ ನುರಿತ ಇನ್ಸ್ಟ್ರಕ್ಟರ್ಸ್ ಇರೋ ಕಡೆ ಕಲ್ತ್ಕೊಂಬಂದ್ರೆ ಒಂದು ಅನುಕೂಲ ಆಗುತ್ತೆ ಫೀಲ್ಡಲ್ಲಿ. ಇವತ್ತೇನು ಇಂಡಸ್ಟ್ರಿಲಿ ಬಹುತೇಕ ನಿಮಗೆ ದುಡ್ಡಿರೋರೇ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೀಗ. ನೀವತ್ತು ದುಡ್ಡಿದ್ರೆ ನೀನೇ ಇರೋ, ನಿನ್ನ ಕಲೆ ಬರ್ತದೋ ಬಿಡ್ತದೋ, ನಿನ್ನ ಕನ್ನಡ ಬರುತ್ತೋ ಬಿಡುತ್ತೋ ಈ ಲೆಕ್ಕಕ್ಕೆ ಬರಲ್ಲ. ಟ್ಯಾಲೆಂಟ್ ಇದ್ದರೆ ಇದ್ರೂ ಇಲ್ಲೂ ನಡೀತದೆ. ಟ್ಯಾಲೆಂಟ್ ಇದ್ದರೆ ನೀನು ಸ್ವಲ್ಪ ವರ್ಕ್ಶಾಪಲ್ಲಿ
ಸ್ವಲ್ಪ ನೀನು ಪ್ರಿಪ್ರೇಷನ್ ಮಾಡ್ಕೊಂಬಂದ್ರೆ ಸ್ವಲ್ಪ ದಿನ ಇರ್ತೀಯ, ಇಲ್ಲ ಅಂದರೆ ನೀನು ಇರೋ ದುಡ್ಡು ಖರ್ಚಾಗಿರ್ತೀಯ, ಆಮೇಲೆ ಹೋಗ್ತಾ ಇರ್ತೀಯ ಅಷ್ಟೆ. ಸರ್ ನಿಮ್ಗೆ ಸ್ಟೋರಿ ಹೇಳಕ್ ಬರೋರು ಏನ್ ಮೈಂಡಲ್ಲಿ ಇಟ್ಕೊಂಡ್ ಬರ್ಬೇಕು? ಸ್ಟೋರಿ ಹೇಳೋರು ಬರ್ತಾರೆ ಸುಮಾರು ಜನ. ಈಗ ಸಿನಿಮಾ ಪ್ರೊಡ್ಯೂಸ್ ಆದ್ಮೇಲೆ ತುಂಬಾ ಜನ ಸ್ಟೋರಿ ಹೇಳಕ್ ಬರ್ತಾರೆ, ಬಟ್ ಅದು ಅಷ್ಟು ಇನ್ವೆಸ್ಟ್ ಮಾಡೋಕೆ ಇಷ್ಟು ಇನ್ವೆಸ್ಟ್ ಮಾಡ್ಬೇಕಂತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನಮ್ ಸ್ಟೋರಿ ಕೇಳಿದಾಗ ಗೊತ್ತಾಗುತ್ತೆ, ಅವ್ರು ಕೇಳ್ತಾ ಇದ್ರೂ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಬಂಡವಾಳ ಇಲ್ಲ, ಕಥೆಯಲ್ಲಿ ಬಂಡವಾಳ ಏನೂ ಇಲ್ಲ. ಸೊ ನೋಡೋಣಪ್ಪ, ನನಗೆ ಸದ್ಯಕ್ಕಾಗಲ್ಲ ಅಂತ ಹೇಳಿ ಕಳಿಸ್ತೀನಿ. ಆಕ್ಟಿಂಗ್ ವೈಸ್ ನೀವು ಒಪ್ಕೋಬೇಕಂತಂದ್ರೆ ಅದ್ರಲ್ಲಿ ಏನಿರ್ಬೇಕು ಸರ್? ನಾನು ಒಪ್ಕೊಳ್ಳೋದಾದ್ರೆ ನನ್ನ ಸಮಾಜಕ್ಕೆ ಒಂಥರ ವಲ್ಗಾರಿಟಿ ಇರಬಾರ್ದು. ಓಕೆ. ನಾನು ಆಕ್ಟಿಂಗ್ ಏನೋ ಸಿಗುತ್ತೆ ಅಂತ ಯಾವ್ಯಾವ್ದು ಆಕ್ಟಿಂಗ್ ಮಾಡೋಕ್ಕಾಗಲ್ಲ. ನನ್ನ ಪಾತ್ರಕ್ಕೆ ತಕ್ಕ, ನನ್ನ ಒಂದು ದೇಹದಡ್ಡಕ್ಕೆ ತಕ್ಕ ಒಳ್ಳೆ ಪಾತ್ರ ಕೊಟ್ಟರೆ ಖಂಡಿತ ನಿರ್ವಹಿಸ್ತೀನಿ. ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಬೇಕು ಅಂತಿಲ್ವಾ ಸರ್? ಇಲ್ಲ, ಅದಕ್ಕೇನಿಲ್ಲ, ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಬೇಕು ಅಂತಲ್ಲ, ಬಟ್ ಪ್ಯಾಷನೇಟ್ ಡೈರೆಕ್ಟರ್ಸ್ ತುಂಬ ಜನ ಇದ್ದಾರೆ. ಈಗ ಒಳ್ಳೊಳ್ಳೆ ಹುಡುಗರು ಬಂದಿದ್ದಾರೆ, ಅವರು ಕತೆ ಚೆನ್ನಾಗಿ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಹೇಳಿದ ಕತೆಗೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಸೇರಿಸಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಮುಗೀತು. ಪಾಪ ಹಾಗಂದ್ರೆ ನಾವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಬೇಕಂದ್ರೆ ಎಲ್ಲಿಗೆ ಹೋಗೋಣ? ಎಲ್ಲೋ ಹೋಗ್ತಾರೆ ಡೈರೆಕ್ಟರ್ಗಳು. ಪಾಪ ಹೊಸಬ್ರು ಬರಲೇಬೇಕಲ್ಲ. ಸೊ ಅವ್ರು ಹೊಸಬ್ರು ನಾವೇ ಎಕ್ಸ್ಪೀರಿಯನ್ಸ್ ಇರ್ತೀವಲ್ವಾ, ಸೊ ಅವ್ರಿಗೆ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವೇ ಇದು ಮಾಡ್ತೀವಿ. ಆ ಥರ ಎಲ್ಲ ಈ ಥರ ಮಾಡಿ ಸರ್ ಚೆನ್ನಾಗಿರುತ್ತೆ, ನಾವು ಸ್ವಲ್ಪ ಗೈಡ್ಲೈನ್ಸ್ ಮಾಡ್ತೀವಿ. ಸರ್ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇದೆ ಸರ್, ಯಾವುದೇ ಒಂದು ಲೋ ಬಜೆಟ್ ಮೂವಿಗಳಾಗ್ಲಿ, ಸೊ ಸ್ಟೋರಿ ಚೆನ್ನಾಗಿ ಇದ್ದ ಅಂತಂದ್ರೆ ಸರ್ ಹತ್ರ ಹೋದ್ರೆ 100% ಸರ್ ಒಪ್ಕೋತಾರೆ ಅಂತ. ಹೌದಾ ಸರ್? ಖಂಡಿತ. ಎಲ್ಲಾ ರೀತಿಯ ಲೋ ಬಜೆಟ್ ಮೂವಿಗಳಲ್ಲಿ ಸರ್ ನೋಡಬಹುದು. ಯಾಕೆ ನೀವು ನೆಗೋಷಿಯಬಲ್ ಅಂತನಾ ಸರ್? ನನ್ನೊಂದೇನಂದ್ರೆ ಇವಾಗ ಎಲ್ಲ ಹೊಸದಾಗಿ ಬಂದಿರ್ತಾರೆ ಇಂಡಸ್ಟ್ರಿಗೆ. ನಾವು ಹೊಸದಾಗಿ ಇಂಡಸ್ಟ್ರಿಗೆ ಬಂದು ಸಿನಿಮಾ ಮಾಡೋಕ್ಕಂದ್ರೆ ಅಷ್ಟು ಸುಲಭ ಅಲ್ಲ. ಯಾವ ದೊಡ್ಡ ಆ್ಯಕ್ಟ್ರ್ಗಳು ಕೂಡ ಅವ್ರಿಗೆ ಒಂದು ಡೇಟ್ ಕೊಡಲ್ಲ, ಒಂದು ಕ್ಯಾಸೆಟ್ ರಿಲೀಸ್ ಮಾಡೋದಕ್ಕೂ ಅವರು ಒಪ್ಕೊಳ್ಳಲ್ಲ, ಬ್ಯಾನರ್ ರಿಲೀಸ್ ಮಾಡೋಕ್ಕೂ ಒಪ್ಕೊಳ್ಳಲ್ಲ. ಅವರೆಲ್ಲೂ ಸಿಗ್ದಾಗ ನಮ್ಮ ಹತ್ರ ಬಂದು ನಾವು ಅದೇ ಥರ ಹೇಳ್ಬಿಟ್ರೆ ಪಾಪ ಅವ್ರು ಬೆಳೆಯೋದು ಹೇಗೆ? ಈಗ ಚಾನಲ್ಗಳು ಸುಮಾರು ಚಾನಲ್ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಕರ್ಗಳು. ಅವ್ರು ಚಿಕ್ಕ ಪುಟ್ಟ ಚಾನಲ್ ಮಾಡುವಾಗ ಆ್ಯಂಕರಿಂಗ್ ಮಾಡೋದಕ್ಕೆ, ಅದು ಇಂಟರ್ವ್ಯೂ ಮಾಡೋದಕ್ಕೆ ಯಾರು ಒಪ್ಕೋತಾ ಇರಲಿಲ್ಲ. ಈಗ ದೊಡ್ಡ ದೊಡ್ಡ ಚಾನಲ್ಗಳಿದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ. ನಾವು ಕಳ್ಕೊಳ್ಳೋದೇನೋ ಒಂದು 1 hour 2 hours ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತೀವಿ. ನೆಕ್ಸ್ಟು ನೀವು ಯಾವ ಮಟ್ಟಕ್ಕೆ ಬೆಳಿತೀರೋ ಗೊತ್ತಿಲ್ಲ, ನಿಮ್ಮ ಟ್ಯಾಲೆಂಟು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಬೆಳ್ಕೊಂಡು ಹೋಗ್ಬೋದು. ಬಟ್ ಬೆಳೆಯೋರ್ಗಾದ್ರೂ ನಮ್ಮಂಥವ್ರು ಸಪೋರ್ಟ್ ಬೇಕಲ್ವಾ. ಹಾಗಾಗಿ ನಾನು ಯಾರಿಗೂ ಎಸ್ಪೆಷಲಿ ಹೊಸಬರಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವ್ರು ಯಾವುದೇ ಸಿನಿಮಾ ಮಾಡಲಿ, ನನಗೆ ಆ್ಯಕ್ಟಿಂಗ್ ಕೊಟ್ಟಿಲ್ಲ ಅಂದ್ರೂ ಮುಹೂರ್ತಕ್ಕೆ ಕರೆದು ಮುಹೂರ್ತಕ್ಕೆ ಹೋಗ್ತೀನಿ. ಅಕಸ್ಮಾತ್ ಅವ್ರು ಸಿನಿಮಾ ಮುಹೂರ್ತಕ್ಕೆ ಕರೆದು ನಾನು ಆ್ಯಕ್ಟಿಂಗ್ ಕೊಟ್ಟಿಲ್ಲ ಸರ್, ಒಂದು ಕ್ಯಾಸೆಟ್ ರಿಲೀಸ್ ಮಾಡಿಕೊಡಿ, ಅಲ್ಲೂ ಹೋಗ್ತೀನಿ. ಬಟ್ ನನ್ನ ಕೈಲಾದದ್ದು ಪ್ರಾಮಾಣಿಕವಾಗಿ ವಿಶ್ ಮಾಡೋಕ್ಕಂತೂ ಹೋಗ್ತೀನಿ. ಯಾರೇ ಬರಲಿ, ಅವರು ಹೊಸಬರು ಬರಲಿ ಹಳಬರು ಬರಲಿ, ಏನೋ ಒಂದು ಕತೆ ಮಾಡ್ಕೊಂಡು ಬಂದಿರ್ತಾರೆ, ಸಿನಿಮಾ ಶೂಟ್ ಮಾಡಿಬಿಟ್ಟಿರ್ತಾರೆ. ಸರ್ ನಾವು ಇನ್ನೊಂದು ಕ್ಯಾರೆಕ್ಟರ್ ಹುಡುಕ್ತಾ ಇದ್ವಿ ಸರ್, ನಮಗೆ ನಿಮ್ಮಂಥವ್ರು ಬೇಕು ಸರ್, ನಮ್ಮ ಬಂಡವಾಳ ಇಲ್ಲ ಸರ್ ಅಂತ. ಸರಿ, ಏನು ಮಾಡ್ಬೇಕು ಹೇಳಪ್ಪ ಸರ್, ಒಂದಿನ ಬಂದು ದಯವಿಟ್ಟು ನೀವು ಒಂದು ಆ್ಯಕ್ಟಿಂಗ್ ಮಾಡ್ಕೊಂಡು, ಅಲ್ಲೂ ಹೋಗ್ತೀನಿ. ದುಡ್ಡು ಕೊಡಲಿ ಬಿಡಲಿ ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ, ಹೋಗ್ತೀನಿ, ಆ್ಯಕ್ಟಿಂಗ್ ಮಾಡ್ತೀನಿ. ಕೊಟ್ಟರೆ ಇಸ್ಕೋತೀನಿ, ಇಲ್ಲಾಂದ್ರೆ ಒಳ್ಳೇದಾದಾಗ ಬರ್ತೀನಿ ಅಷ್ಟೇ. ಸರ್ ಯಾವುದೋ ಒಬ್ರು ಡೈರೆಕ್ಟ್ರು ಕ್ಯಾಮರಾ ಹಿಂದ್ಗಡೆ ಇದ್ದ ಅಂತಂದ್ರೆ ನಿಮ್ಗೊಂದು ಕಂಫರ್ಟೇಬಲ್, ಸೊ ಆ ಡೈರೆಕ್ಟರ್ ಇದ್ರೆ ನಂಗೊಂದು ಹೋಪ್ಸ್ ಅಂತ ಇದ್ರೆ ಯಾವ ಡೈರೆಕ್ಟರ್ ಹೆಸರು ತಗೊಳಕ್ ಇಷ್ಟಪಡ್ತೀರಾ? ಅಲ್ಲ, ಇದು ಎಲ್ಲಾ ಡೈರೆಕ್ಟ್ರು ಅವರ ಒಂದು ಸಿನಿಮಾ ಚೆನ್ನಾಗಿ ಮಾಡ್ಬೇಕು ಅಂತಿರ್ತಾರೆ. ಸೊ ಹಾಗಾಗಿ ನಮ್ಮನ್ನ ಅವರು ಕರೆದು ಆಕ್ಟಿಂಗ್ ಕೊಟ್ಟಾಗ ಎಲ್ಲಾ ಡೈರೆಕ್ಟರ್ ಹೋಪ್ ಇಡ್ಲೇಬೇಕು ನಾವು. ಅದ್ರಲ್ಲಿ ಹೋಪ್ಸ್ ಬಗ್ಗೆ ನಾವು ಸಿನಿಮಾ ಬಗ್ಗೆ ನಮ್ಮ ಆಕ್ಟಿಂಗ್ ಬಗ್ಗೆ ಹೋಪ್ ಕಳ್ಕೊಳಕ್ಕಾಗಲ್ಲ. ಅವ್ರಿಗೆ ಎಷ್ಟು ಹೋಪ್ ಇರುತ್ತೋ ಅಷ್ಟೇ ನಾವು ಇಟ್ಕೋಬೇಕಾಗತ್ತೆ. ಸೊ ಎಲ್ಲಾ ಡೈರೆಕ್ಟ್ರು ಹೋಪ್ ಇಟ್ಕೊಂಡೇ ಸಿನಿಮಾ ಮಾಡ್ತಾರೆ. ಸ್ಟೋರಿ ಕೇಳ್ದೇನೆ ಸೆಟ್ಟಿಗೆ ಹೋಗ್ತೀನಪ್ಪ ಅಂತ ಇದ್ರೆ ಅದ್ ಯಾವ ಡೈರೆಕ್ಟ್ರು ಸರ್? ಮೇಡಮ್, ಇತ್ತೀಚಿನ ದಿನಗಳು ಯಾರು ಸ್ಟೋರಿ ಹೇಳ್ಬಿಟ್ಟು ನಿಮ್ ಸೆಟ್ಟಿಗೆ ಕರ್ಸಲ್ಲ. ಓಕೆ, ನಿಮ್ದೇನು ಲೈನ್ ಅಷ್ಟೇ ಹೇಳ್ತಾರೆ. ಯಾಕಂದ್ರೆ ಸ್ಟೋರಿ ಕೇಳೋಷ್ಟು ಟೈಮು ಇರಲ್ಲ. ಕೆಲವು ಕಡೆ ಸ್ಟೋರಿನೇ ಮಾಡ್ಕೊಂಡಿರಲ್ಲ ಅವರು, ಅವ್ರ ಸ್ಟೋರಿಯಲ್ಲಿ ಹೇಳ್ತಾರೆ. ಕೆಲವು ಡೈರೆಕ್ಟರ್ ಸ್ಟೋರಿನೇ ಮಾಡ್ಕೊಂಡಿರಲ್ಲ. ಎಕ್ಸ್ಪೀರಿಯನ್ಸ್ ಆಗಿದೆ ಸರ್, ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಒಪ್ಕೊಂಡಿದ್ದೀರಾ? ಆದ್ರೂ ನೀವು ಹೋಗ್ಲೇಬೇಕಲ್ಲ. ಈಗ ಹೋಗಿರ್ತೀವಿ ಸರ್, ಇಂಥ ಒಂದು ಬಾಯ್ ಮಾತಾ ಹೇಳಿರ್ತಾರೆ, ಸರ್ ಈ ತರ ಒಂದು ಕತೆ ಇದೆ ಸರ್, ಈ ತರ ಆ ತರ ಮಾಡ್ತೀವಿ, ಈ ತರ ಮಾಡಿ ಶುದ್ಧ ಹೇಳಿರ್ತಾರೆ. ಅಲ್ಲಿ ಹೋದ್ರೆ ಸ್ಕ್ರಿಪ್ಟೇ ಇರಲ್ಲ, ಅವ್ರ ಹತ್ರ ಡೈಲಾಗೇ ಬರ್ದಿರಲ್ಲ. ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು, ಸರ್ ಇದು ಒಂದು ಕತೆ ಇದೆ ಸರ್, ಈಗ ನಿಮ್ಮ ಮಗಳು ವಯಸ್ಸಿಗೆ ಬಂದಿರ್ತಾಳೆ, ಹುಡುಗನ ಲವ್ ಮಾಡ್ಬಿಟ್ಟಿರ್ತಾಳೆ, ನಿಮ್ಗೆ ಇಷ್ಟ ಇರಲ್ಲ, ಬಟ್ ಆ ಹುಡುಗಿ ಇಷ್ಟಪಟ್ಟು ಓಡೋಗ್ಬಿಟ್ಟಿರ್ತಾಳೆ, ಅವಾಗೊಂದು ಡೈಲಾಗ್ ಸೇರಿಸ್ಕೊಂಡು ಡೈಲಾಗ್ ಮಾತಾಡಿ ಸರ್ ಅಂತಾರೆ. ಏನು ಮಾಡ್ತೀರಾ? ಏನು ಬರ್ದಿಲ್ಲ ಅವರು. ಅಲ್ಲ ರೀ, ನಮ್ಗೆ ಏನು ಸರ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಮಾಡಿ ಸರ್, ನೀವು ಸರ್ ಕ್ಯಾಮ್ರಾ ದುಡ್ಡ ಕೊಟ್ಬಿಟ್ಟಿದ್ದೀವಿ ಸರ್, ಲೊಕೇಶನ್ ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ ಸರ್, ಪ್ರೊಡ್ಯೂಸರ್ ಗೊತ್ತಾಗ್ಬಿಟ್ರೆ ಬಡಿತಾರೆ ಸರ್, ಏನೋ ಒಂದು ಮಾಡಿ ಸರ್, ನಿಮ್ಮ ಬಾಯಿಗೆ ಒಂದು ಹೇಳಿ ಸರ್,
ನೀವು ಗೊತ್ತಿದೆ ಹೇಳಿ ಸರ್ ಅಂತಾರೆ. ನಿಮ್ಮನ್ನ ನಂಬ್ಕೊಂಡ್ ಪ್ರೊಡ್ಯೂಸರ್ ಬಂದಿದಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಮಾಡಿ ಬರ್ತೀರ ನೀವು. ಇನ್ನೇನ್ ಮಾಡೋದು, ಆ ಥರ ಸುಮಾರಾಗಿದೆ ಎಕ್ಸ್ಪೀರಿಯನ್ಸ್. ಏನ್ ಮಾಡಕ್ಕಾಗಲ್ಲ ಎಲ್ಲ. ಎಲ್ಲೋ ಒಂದಿನ ಕೆಟ್ಟದ್ ಮಾಡಕ್ ಹೋಗ್ಬಾರ್ದು, ಒಳ್ಳೇದ್ ಮಾಡಕ್ಕಾಗಿಲ್ಲ ಕೆಟ್ಟದಾಗ ಮಾಡಕ್ ಹೋಗ್ಬಾರ್ದು. ಕೆಟ್ಟದ್ ಮಾಡೋ ಬದಲು ಸುಮ್ಮನೆ ಇದ್ಬಿಡು, ಒಳ್ಳೇದ್ ಮಾಡಕ್ಕಾಗಿಲ್ಲ ಸುಮ್ಮನೆ ಇದ್ಬಿಡೋದು. ಆ ಒಂದು ಥಿಯರಿ ಇಟ್ಕೊಂಡು ಬಂದವ್ ನಾನು. ಸೊಸೈಟಿ ನಮ್ಗೆಲ್ಲ ಕೊಟ್ಟಿದೆ, ಅಟ್ಲೀಸ್ಟ್ ನಾವು ಸೊಸೈಟಿಗೆ ಏನಾದರೂ ಕೊಡಬೇಕಲ್ಲ. ಈಗ ನಾವು ಓದೋ ಸಮಯದಲ್ಲಿ ನಮಗೆ ಸರಿಯಾಗಿ ಬಟ್ಟೆನೂ ಇರ್ತಾ ಇರಲಿಲ್ಲ. ಬಟ್ ಸರ್ಕಾರ ನಡೆಸೋದಕ್ಕೆ ಪ್ರಾಮಾಣಿಕತೆ ಬಂದಿದ್ರೆ ಸಾಲಲ್ಲ. ಸರ್ಕಾರ ನಡೆಸೋದಕ್ಕೆ ಅವರು ಭ್ರಷ್ಟಾಚಾರವನ್ನು ಮಾಡಬೇಕು. ಯಾಕಂದ್ರೆ ಆ ಸ್ಥಾನಕ್ಕೆ ಬರ್ಬೇಕಂದ್ರೆ ಎಷ್ಟೋ ಕೋಟ್ಯಾಂತರ ಖರ್ಚು ಮಾಡಿ ಬಂದಿರ್ತಾರೆ ಅವರು. ಆಮೇಲೆ ಹಂಗೆ ಮನೇಲಿ ಚರ್ಚೆ ಮಾಡಿದಾಗ ಗೌರ್ಮೆಂಟ್ ಸ್ಕೂಲ್ ನಾನು ಓದಿದ ಶಾಲೆನೇ ಯಾಕೆ ದತ್ತು ತಗೋಬಾರ್ದು ಅಂತ ಅಷ್ಟು ದೊಡ್ಡ ತೀರ್ಮಾನ. ಸರಿ ಮನೆಯಲ್ಲೂ ಹೇಳಿದೆ, ಆಯ್ತು ಅಂತ ಹೇಳಿದ್ರು. ಸರಿ ಸರ್ಕಾರದ ಜೊತೆ ಮಾತಾಡಿ ನಾನು ಅದೇ ಶಾಲೆನ ದತ್ತು ತಗೊಂಡೆ ನಮ್ಮ ತಂದೆ ಹೆಸರಲ್ಲಿ. ದಿವಂಗತ ಆರ್ ಕೃಷ್ಣರಾವ್ ಮಾಜಿ ಸೈನಿಕರು, ಅವರ ನೆನಪಿನಾರ್ಥವಾಗಿ ಈಗ ನಮ್ಮ ಹೆಸರಲ್ಲೇ ಇದೆ. ಆಮೇಲೆ ಅವರು ಅನು ಅಕ್ಕ ಅಂತ ಒಬ್ರು ಇದ್ದಾರೆ, ಅವರು ಕಂಟೆಂಟ್ ಕ್ರಿಯೇಟರ್. ಸೊ ಅವರು ಗೌರ್ಮೆಂಟ್ ಶಾಲೆಗಳಿಗೆಲ್ಲ ಬಣ್ಣ ಹೊಡ್ಕೊಡ್ತಾರೆ. ಸೊ ಅವ್ರ ಹತ್ರ ಮಾತಾಡಿದೆ, ಅವರು ಖುಷಿಯಿಂದ ಒಪ್ಕೊಂಡ್ರು. ಸರ್ ನಿಮ್ಮ ಲೈಫಲ್ಲಿ ಬ್ಯಾಕ್ ಬೋನ್ ಅಂದ್ರೆ ಯಾರು ಸರ್? ನಮಗೆ ನಮ್ಮ ತಾಯಿ ಅಷ್ಟೇ ಸರ್ವಸ್ವ. ಅವರೇ ನಮ್ಮನ್ನ ಹೊಡೆದು ಬಡ್ದು ಸಾಕಿದ್ದು, ಓದಿಸಿದ್ದೆಲ್ಲ ಅವರೇನೆ. ನಮ್ಮ ತಾಯಿ ಅಂತ ದೊಡ್ಡ ಥಿಯೇಟರ್ ನೋಡೇ ಇರಲಿಲ್ಲ, ಮಾಲ್ಗಳು. ನಮ್ಮ ತಾಯಿನ ವೀಲ್ ಚೇರ್ಲಿ ಕೂರಿಸ್ಕೊಂಡೋಗಿ 2 ಸಿನಿಮಾ ತೋರಿಸ್ಕೊಂಡ್ ಬಂದಿದ್ದೀನಿ. ಅಷ್ಟು ಸಾಕಲ್ಲ ಮನುಷ್ಯನ ತೃಪ್ತಿ.